ಜಲಮಂಡಳಿ ಅಧಿಕಾರಿಗಳಿಗೆ ಅದ್ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಕಾವೇರಿ ಪೈಪ್ ಒಡೆದು ಹೋಗಿರೋದು ಗೊತ್ತಿದ್ರು ಮತ್ತೆ ಅದೇ ಲೈನ್ಗೆ ನೀರು ಬಿಟ್ಟು ಲಕ್ಷಾಂತರ ಲೀಟರ್ ನೀರು ಪೋಲು ಮಾಡಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಮತ್ತೆ ಕಾವೇರಿ ಪೈಪ್ಲೈನ್ ಒಡೆದು ಅವಾಂತರ, ದುರಸ್ತಿ ಆಗಿಲ್ಲ ಅಂದ್ರೂ ಮತ್ತೆ ನೀರು ಬಿಟ್ಟ ಜಲಮಂಡಳಿ ಬೇಜವಾಬ್ದಾರಿಗೆ ಸಾರ್ವಜನಿಕರು ಕಿಡಿ. ಬ್ಯಾಟರಾಯನಪುರ ಕ್ಷೇತ್ರದ ಥಣಿಸಂದ್ರ ಸಮೀಪದ ಹೆಗಡೆ ನಗರದ ಬಿಡಿಎಸ್ ಲೇಔಟ್ನಲ್ಲಿ ನೀರು ಸರಬರಾಜು ಪೈಪ್ ಸ್ಫೋಟಗೊಂಡು ಖಾಸಗಿ ಕಚೇರಿಗೆ ಅಪಾರ ಹಾನಿಯಾಗಿತ್ತು. ಈ ಪೈಪ್ ದುರಸ್ತಿ ಇನ್ನೂ ಮುಗಿದಿಲ್ಲ. ಈ ವಿಚಾರ ಗೊತ್ತಿದ್ರೂ ಮತ್ತೆ ಜಲಮಂಡಳಿ ಅಧಿಕಾರಿಗಳು ನೀರು ಬಿಟ್ಟಿದ್ದು ರಾತ್ರಿ ಮತ್ತೆ ನೀರು ಪೋಲಾಗಿದೆ. ಅಕ್ಕಪಕ್ಕದ ಮನೆಗಳ ಸಂಪ್ಗಳಿಗೂ ಈ ನೀರು ನುಗ್ಗಿದೆ. ಜಲಮಂಡಳಿ ಅಧಿಕಾರಿಗಳ ಬೇಜವಾಬ್ದಾರಿಗೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಈ ವಿಚಾರ BWSSB ಅವರಿಗೆ ಗೊತ್ತಿದೆ. ಅಷ್ಟು ತಿಳಿದು ನೀರು ಬಿಟ್ಟಿದ್ದಾರೆ. ಬಿಟ್ಟು ತಿಳಿಸಿದ ಮೇಲೆ ನಿಲ್ಲಿಸಿ ಮತ್ತೆ ವಾಲ್ವ್ ಓಪನ್ ಮಾಡಿಬಿಟ್ಟು ಇಲ್ಲಿಂದ 3.5-4 ಅಡಿ ಮೇಲೆ ಚಿಮ್ಮಿ ಇಡೀ ಲೇಔಟ್ಗೆ ನೀರು ಒಳಗೆ ಎಲ್ಲ ಹೋಗಿದೆ. ಸುಮಾರು ಮನೆಗಳು ಒಳಗೆ ಹೋಗಿದೆ. ಒಂದು ರೆಸ್ಪಾನ್ಸಿಬಲ್ ಇರೋರಿಗೆ ಈ ವಿಷಯ ತಿಳಿದಿಲ್ಲ ಅಂತ ಏನು ಹೇಳಿದ್ರೆ ನಾಚಿಕೆ. ಒಂದು 4 ಕ್ರಾಸಲ್ಲಿ ನೀರು ಹಂಗೆ ಹರಿದಿದೆ. ಮೊನ್ನೆ ಎಲ್ಲ ಫೋರ್ಸ್ಗೆ ಹೆಂಗೆ ಹೋಗಿದೆ ನೀರು, ಅದೇ ಥರ ಹೋಗಿ ಡ್ರೈನೇಜ್ ಇದು ಕಾಲುವೆಗಳು ಇರುತ್ತಲ್ಲ, ಸಣ್ಣ ಕಾಲುವೆಗಳು, ಅದರಲ್ಲಿ ಹೋಗಿ ಅದು ರೋಡ್ ಮೇಲೆ ಹೋಗಿ ಅದರಿಂದ ಮತ್ತೆ ಸಂಪುಗಳು, ಮನೆಗಳೇ ಇರೋ ಸಂಪುಗಳಿಗೂ ನೀರು ಸೇರಿಕೊಂಡಂತ ಪರಿಸ್ಥಿತಿನೂ ಆಗಿದೆ. ಪೈಪ್ಲೈನ್ ಸ್ಫೋಟಗೊಂಡ ಜಾಗದ ಸಮೀಪವೇ ರಾಯಲ್ ಬ್ಲಿಸ್ ಅಪಾರ್ಟ್ಮೆಂಟ್ ಇದೆ. ಈ ಅಪಾರ್ಟ್ಮೆಂಟ್ ಮಾಲೀಕ ಒಳಚರಂಡಿ ಕೊಳವೆಯನ್ನ ಅಕ್ರಮವಾಗಿ ಕಾವೇರಿ 5ನೇ ಹಂತದ ಪೈಪ್ಲೈನ್ಗೆ ಸಂಪರ್ಕ ನೀಡಿದ್ದರಿಂದ ಈ ಅನಾಹುತ ಸಂಭವಿಸಿದೆ ಅಂತ ಜಲಮಂಡಳಿ ಹೇಳಿತ್ತು. ಘಟನೆ ನಡೆದು 1 ವಾರ ಆಯ್ತು. ಈವರೆಗೆ ಮತ್ತೆ 2-3 ಸಲ ನೀರು ಪೋಲಾಗಿದೆ. ಇದರಿಂದ ಈ ರಸ್ತೆ ಮತ್ತಷ್ಟು ಕುಸಿದಿದೆ. ಅಧಿಕಾರಿಗಳಿಗೆ ವಿಷಯ ತಿಳಿಸಿದ್ರೂ ಸ್ಥಳಕ್ಕೆ ಬಾರದೆ ನಿರ್ಲಕ್ಷ್ಯ ತೋರಿದ್ದಾರೆ. ದಾಸರಹಳ್ಳಿ ಕ್ಷೇತ್ರದ ಶೆಟ್ಟಿಹಳ್ಳಿ ವಾರ್ಡ್ನ ಅಬ್ಬಿಗೆರೆಯಲ್ಲಿ ಜಲಮಂಡಳಿಯ ಡ್ರೈನೇಜ್ ಲೈನ್ಗೆ ಡ್ಯಾಮೇಜ್ ಆಗಿದೆ. ಮಳೆ ಬಂದಾಗ ಡ್ರೈನೇಜ್ ನೀರು ರಸ್ತೆಯಲ್ಲಿ ಉಕ್ಕಿ ಅಪಾರ ಪ್ರಮಾಣದ ನೀರು ನಿಲ್ಲುತ್ತೆ. ಸದ್ಯ ಮಳೆ ಇಲ್ಲದ ಕಾರಣ ನೀರು ಉಕ್ಕುತ್ತಿಲ್ಲ. ಈ ಪೈಪ್ಲೈನ್ ಇನ್ನೂ ದುರಸ್ತಿನೇ ಆಗಿಲ್ಲ. ಆಗಲೇ ಈ ರಸ್ತೆಗೆ ಡಾಂಬರು ಹಾಕಲಾಗ್ತಿದೆ. ನಗರದ ಹಲವೆಡೆ ಜಲಮಂಡಳಿ ಇಂಜಿನಿಯರ್ಗಳ ನಿರ್ಲಕ್ಷ್ಯಕ್ಕೆ ಹೈರಾಣಾಗಿರೋದು ವಿಪರ್ಯಾಸವೇ ಸರಿ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.